ಕ್ಯಾನ್ಸರ್ ಆರೈಕೆಯಲ್ಲಿ ಮುಂಚೂಣಿಯಲ್ಲಿರುವ ಸೈಟ್ ಕೇರ್ ಆಸ್ಪತ್ರೆಯ ವತಿಯಿಂದ ಮಂಗಳವಾರ ಆಯೋಜಿಸಿದ್ದ ಕ್ಯಾನ್ ಕಾನ್ 2024 ಕ್ಯಾನ್ಸರ್ ಅರಿವು ಸಮಾವೇಶವನ್ನು ಸೈಟ್ ಕೇರ್ ಆಸ್ಪತ್ರೆಗಳ ಸಹ ಸಂಸ್ಥಾಪಕ ಸಿಇಒ ಡಾಕ್ಟರ್ ಸುರೇಶ್ ರಾಮು ಉದ್ಘಾಟಿಸಿದರು. ನಂತರ ಅವರು ಮಾತನಾಡಿ, ಬಾಯಿ ಕ್ಯಾನ್ಸರ್ ಇತ್ತೀಚೆಗೆ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿರುವ ಸಾಂಕ್ರಾಮಿಕ ರೋಗವಾಗಿದ್ದು, ರೋಗದ ಆರಂಭಿಕ ಪತ್ತೆಯು ಫಲಿತಾಂಶಗಳನ್ನು ಸುಧಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಕ್ಯಾನ್ ಕಾನ್ 2024 ಸಮಾವೇಶವು ಈ ಸವಾಲನ್ನು ಪರಿಣಾಮಕಾರಿಯಾಗಿ ನಿಭಾಯಿಸಲು ಅತ್ಯಾಧುನಿಕ ಪರಿಕರಗಳು ಮತ್ತು ಜ್ಞಾನದೊಂದಿಗೆ ವೈದ್ಯಕೀಯ ವೃತ್ತಿಪರರಿಗೆ ಅಧಿಕಾರ ನೀಡುತ್ತದೆ. ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ICMR ಪ್ರಕಾರ ಭಾರತವು ವಾರ್ಷಿಕವಾಗಿ ಸುಮಾರು 1.2 ಲಕ್ಷ ಹೊಸ ಬಾಯಿ ಕ್ಯಾನ್ಸರ್ ಪ್ರಕರಣಗಳನ್ನು ದಾಖಲಿಸುತ್ತದೆ. ಕಿರಿಯ ಜನಸಂಖ್ಯೆಯಲ್ಲಿ ಹೆಚ್ಚುತ್ತಿರುವ ಹರಡುವಿಕೆಯನ್ನು ತಡೆಗಟ್ಟಲು ಅಗತ್ಯ ಜಾಗೃತಿ ಮೂಡಿಸುವ ದಿಸೆಯಲ್ಲಿ ಈ ಸಮಾವೇಶವನ್ನು ಆಯೋಜಿಸಲಾಗಿದೆ ಎಂದರು. ಸಮಾವೇಶದಲ್ಲಿ ಸಿಡ್ನಿಯ COBLH ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಕಸ್ಟನ್ ಪಾಮೆ, ಸೈಟ್ ಕೇರ್ ಆಸ್ಪತ್ರೆಯ ಕಾರ್ಯನಿರ್ವಾಹಕ ಸಹ ಸಂಸ್ಥಾಪಕ ಡಾಕ್ಟರ್ ಫರ್ಜಾನ್ ಕಿದ್ವಾಯ್, ಆಸ್ಪತ್ರೆಯ ಗ್ರಂಥಿ ವಿಜ್ಞಾನ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಕೃಷ್ಣಪ್ಪ ಆರ್ ಸೇರಿದಂತೆ ಇನ್ನಿತರರಿದ್ದರು. ಆಯ್ತಲ್ಲ, ಯಾಕಂದ್ರೆ ಒಂದು ವರ್ಷಕ್ಕೊಂದ್ಸಲ ನಾವು ಹೆಲ್ತ್ ಚೆಕಪ್ ಹೇಗೆ ಮಾಡ್ತೀವಲ್ಲ, ಹಾಗೆ ಡೆಂಟಲ್ ಚೆಕಪ್ ಮಾಡಬೇಕು. ಬಾಯಿ ಒಂದ್ಸಲ ಕ್ಲೀನ್ ಮಾಡಿ ಚೆಕ್ ಮಾಡಬೇಕು. ಯಾಕಂತೇಳಿದ್ರೆ ಡೆಂಟಲ್ ಹೈಜೀನ್ ಭಾಳ ಮುಖ್ಯ. ಇದು ನಮ್ಮ ಬಾಡಿದು ಗೇಟ್ವೇ, ಆಯ್ತಾ. ಅಲ್ಲಿ ನಾವು ಕರೆಕ್ಟಾಗಿ ಕ್ಲೀನಾಗಿ ಇಟ್ಟಿಲ್ಲ ಅಂದರೆ ಬೇರೆ ಬಾಡಿಗಳಿಗೆ ತೊಂದರೆ ಆಗುತ್ತೆ. ಓಕೆ ಅಲ್ವಾ? ಸೊ ಪ್ರಿವೆನ್ಷನ್ ಬೈ ಚೇಂಜಿಂಗ್ ಯುವರ್ ಲೈಫ್ ಸ್ಟೈಲ್ ಬಹಳ ಮುಖ್ಯ. ಎರಡನೇದಾಗಿ, ನಿಮ್ಮ ಬಾಡಿಯಲ್ಲಿ ಯಾವುದೇ ರೀತಿ ಸ್ವಲ್ಪ ವ್ಯತ್ಯಾಸ ಇದ್ದರೂ ಕೂಡ ಅದನ್ನು ಇಮಿಡಿಯೇಟಾಗಿ ನೀವು ಬೆಂಗಳೂರು ಬರಬೇಕು ಅವಶ್ಯಕತೆ ಇಲ್ಲ. ಈಗಿನ ಕಾಲದಲ್ಲಿ ನೀವು ಚೆನ್ನಗಿರಿಲಿರಿ, ನೀವು ಶಿವಮೊಗ್ಗದಲ್ಲಿರಿ, ನೀವು ಮಂಗಳೂರಲ್ಲಿ ಒಂದು ಸಣ್ಣ ಊರಲ್ಲಿರಿ, ನೀವು ಡಾಕ್ಟರ್ಗಳಿಗೆ ಹೋಗಿದ್ರೆ ಅವ್ರಿಗೆ ವ್ಯತ್ಯಾಸ ಗೊತ್ತಾಗುತ್ತೆ. ಅದರಲ್ಲಿ ಚಿಕಿತ್ಸೆ ಮಾಡಬೇಕು. ಸಾಧಾರಣವಾಗಿ ಕ್ಯಾನ್ಸರ್ ಅಂದರೆ ಭಯ. ಸೊ ಎಲ್ಲ ಕ್ಯಾನ್ಸರ್ ಒಂದೇ ರೀತಿ ಇಲ್ಲ. ಹೇಗೆ ಒಂದು ಕ್ಲಾಸಲ್ಲಿ ತುಂಬ ಒಳ್ಳೆ ಹುಡುಗರು ಇರ್ತಾರೆ, ತುಂಬ ಕೆಟ್ಟ ನೊಟೋರಿಯಸ್ ಹುಡುಗರು ಇರ್ತಾರಲ್ಲ, ಕ್ಯಾನ್ಸರು ಅದೇ ರೀತಿ, ಆಯ್ತಲ್ಲ. ಸೊ ಇದರಲ್ಲಿ ಭಯ ಬೀಳುವ ಅವಶ್ಯಕತೆ ಇಲ್ಲ. ಎಲ್ಲದಕ್ಕೂ ಮದ್ದಿದೆ. ಬಟ್ ನಾವು ಬೇಗ ಬಂದರೆ ನಾವು ಗೆಲ್ಲುವ ಸಾಧ್ಯತೆ ಜಾಸ್ತಿ ಇರುತ್ತೆ. ನಾನು ಡಾಕ್ಟರ್ ಕಿರಣ್ ಅಂತ. ನಾನು ಬೇಸಿಕಲಿ ಪ್ಲಾಸ್ಟಿಕ್ ಆ್ಯಂಡ್ ರೀಕನ್ಸ್ಟ್ರಕ್ಟಿವ್ ವಿಭಾಗದಲ್ಲಿ ಕೆಲಸ ಮಾಡ್ತಿರೋದು. ಸೊ ಈ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಯಾವಾಗ ಅದು ಬರುತ್ತೆ, ಆ ಕ್ಯಾನ್ಸರ್ನ ತೆಗೆದು ಹಾಕಿದ ಮೇಲೆ ನಾಲಿಗೆ ಇರ್ಬೋದು ಅಥವಾ ದವಡೆ ಇರ್ಬೋದು, ಈ ಎಲ್ಲ ಕಡೆ ವಿಕಾರವಾದ ಒಂದು ಡಿಫೆಕ್ಟ್, ಅಂದರೆ ಅದೆಲ್ಲ ತೆಗೆದ್ಮೇಲೆ ಆ ಜಾಗ ಉಳ್ಕೊಳ್ಳುತ್ತೆ. ಈಗ ಆ ಥರ ಇದ್ದಾಗ ಪೇಷಂಟ್ಗೆ, ಈಗ ನಾಲಿಗೆ ಕ್ಯಾನ್ಸರ್ ಇದ್ದಾಗ ಮಾತನಾಡ್ಲಿಕ್ಕೆ ಕಷ್ಟ ಆಗ್ಬೋದು, ಅಥವಾ ದವಡೆ ತೆಗೆದಾಗ ಹಲ್ಲಿಂದನೇ ಇರ್ಬೋದು, ಇಲ್ಲ ಮುಖದ ಒಂದು ಏನು ಕಂಟೂರ್ ಅಂತ ಏನು ಹೇಳ್ತೀವಿ, ಒಂದು ಶೇಪ್, ಅದು ಕೂಡ ಚೇಂಜ್ ಆಗ್ಬೋದು. ಸೊ ಈ ಎಲ್ಲ ಒಂದು ಡಿಫೆಕ್ಟ್ಸ್ನ ನಾವು ಪ್ಲಾಸ್ಟಿಕ್ ಸರ್ಜರಿ ಮೂಲಕ ಅದನ್ನು ಸರಿ ಮಾಡ್ಬೋದು. ಈಗ ನಾಲಿಗೆ ಕ್ಯಾನ್ಸರಲ್ಲಿ ಅರ್ಧ ಭಾಗ ನಾಲಿಗೆ ತೆಗೆದಾಗ ನಾವು ಬೇರೆ ಕಡೆ ಬಾಡಿಯಿಂದ ಬೇರೆ ಕಡೆಯಿಂದ ಮಾಂಸ ತೆಗೆದು ಅಲ್ಲಿ ರಕ್ತನಾಳಗಳನ್ನು ಕನೆಕ್ಟ್ ಮಾಡಿ ಮತ್ತೆ ಪೇಷಂಟ್ ಹೇಗೆ ಮುಂಚೆ ಮಾತಾಡ್ತಾ ಇದ್ರೋ ಹಾಗೆ ಮಾತಾಡೋ ಥರ ಮಾಡ್ಬೋದು. ಅಥವಾ ಹಲ್ಲು ಎಲ್ಲ ತೆಗೆದ ಒಂದು ದವಡೆ ಏನಿರುತ್ತೆ, ಆ ದವಡೆನ ನಾವು ಕಾಲಿನ ಒಂದು ಎಲುಬು ತಗೊಂಡು ಅದನ್ನು ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡ್ಬೋದು. ಈ ಥರ ಎಲ್ಲ ರೀಕನ್ಸ್ಟ್ರಕ್ಷನ್ಸ್ ಮಾಡಿದಾಗ ಪೇಷಂಟು ಮತ್ತೆ ವಾಪಸ್ ತಮ್ಮ ಯಥಾಸ್ಥಿತಿ ಜೀವನಕ್ಕೆ ತೆರಳುವಂಥ ಒಂದು ಸಾಧ್ಯತೆ ಇದೆ. ಇದು ಪ್ಲಾಸ್ಟಿಕ್ ಸರ್ಜರಿ ಮಾಡೋವಂಥ ಒಂದು ಉಪಯೋಗ. ಹೀಗೆ ನಾವು ಕ್ಯಾನ್ಸರ್ ಪೇಷಂಟ್ಸ್ನ ಟ್ರೀಟ್ ಮಾಡ್ಬೋದು. ವರದಿ ಹನುಮಂತರಾಜು.